ನವರು ಹಾಕುವ ಗಣವೇಶ ಏನಿದೆ ಅದನ್ನು ಬದಲಾಯಿಸಬೇಕು, ಕೈಯಲ್ಲಿ ಹಿಡುವ ದಂಡ ಏನಿದೆ ಅದನ್ನು ಬದಲಾಯಿಸಬೇಕು, ಹಾಗೆ ಭಗವದ್ ಧ್ವಜವನ್ನ ಬದಲಾಯಿಸಬೇಕು. ಆಗ ಮಾತ್ರ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಈಗ ನಾಳೆ ದಿನ ಯಾರಾದ್ರೂ ಬಂದ್ಬಿಟ್ಟು ಗುಂಡಪ್ಪ ಅವರು ಹಾಕಿರುವಂತಹ ಟೋಪಿ ಅದು ಸರಿ ಇಲ್ಲ ಬದಲಾಯಿಸಬೇಕು, ಗುಂಡಪ್ಪ ಅವರು ಬಿಳಿ ಶರ್ಟ್ ಹಾಕಿದ್ದಾರೆ ಅದು ಸರಿ ಇಲ್ಲ ಬದಲಾಯಿಸಬೇಕು ಅಂತ ಹೇಳಿದ್ರೆ ಹೇಳ್ದವ್ರು ಯಾರು, ಅವ್ರಿಗಿರುವ ಅಧಿಕಾರ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ಅನ್ಸುತ್ತಾ ಇಲ್ವಾ ಸರ್? ಪ್ರಶ್ನೆ ಸಂದರ್ಭಾನುಸಾರವಾಗಿ ಮಾಡ್ಲೇಬೇಕಮ್ಮ, ಅವ್ರವ್ರ ಹಕ್ಕಿದೆ, ಅದಕ್ಕೆ ಮಾತಿಲ್ಲ. ಬಟ್ ಈ ಇತ್ತೀಚಲಾಗಿ RSS ನವರು ಏನು ಒಂದು ವರ್ಷದ 100 ವರ್ಷದ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಅದಕ್ಕೆ ಇತ್ತೀಚಲಾಗಿ ಏನು 10-12 ವರ್ಷಗಳಿಂದ ರಾಷ್ಟ್ರದಲ್ಲಿ ಮತ್ತು RSS ಬಿಜೆಪಿಯನ್ನ ಮುಂದಿಟ್ಕೊಂಡು ಅಧಿಕಾರದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇಡೀ ಭಾರತ ದೇಶದ ಜನತೆಗೆ ಗೊತ್ತಾಗಿದೆ. ಬಟ್ ಇವತ್ತು ಸಿಸ್ಟಮ್ ಏನಾಗ್ತಾ ಇದೆ ಅಂತಂದ್ರೆ, RSS ಹಿಂದೆ ಏನೇನು ರಾಷ್ಟ್ರದಲ್ಲಿ ಕೆಲವು ಕಿಡಿಗೇಡಿ ಕೆಲಸಗಳನ್ನ ಆಗಿವೆ, ಅವೆಲ್ಲ ಇವತ್ತಿನ ಬರ್ತಕ್ಕಂಥ ಹೊಸ ಪೀಳಿಗೆಗೆ ಗುರುತಾಗ್ತಾ ಇದೆ. ಇವತ್ತೇನಪ್ಪಾ ಅಂದ್ರೆ ಇದ್ರ RSS ಬಗ್ಗೆನೇ ಯಾರಿಗೂ ಗೊತ್ತಿರ್ಲಿಲ್ಲ. RSS ಒಂದು ಪಥ ಸಂಚಲನ ಮಾಡಬೇಕು, ಅದನ್ನು ನಾವೇ ಚಿಕ್ಕವರಿದ್ದಾಗ ದೂರದಿಂದ ನಿಂತು ಸಂತೋಷ ಪಡ್ತಿರ್ತಕ್ಕಂಥ ಸಂಗತಿಗಳನ್ನು ನಾನು ಪ್ರಸ್ತಾವನೆ ಮಾಡ್ತೀನಿ. ಬಟ್ ಇತ್ತೀಚಲಾಗಿ ಈ ರಾಷ್ಟ್ರದಲ್ಲಿ ಪದೇ ಪದೇ ರಾಷ್ಟ್ರೀಯ ನಾಯಕರು, ಬಿಜೆಪಿ ನಾಯಕರು, RSS ನಾಯಕರು, ಮನೋವಾದಿಗಳು, ನಿಮ್ಗೆಲ್ಲ ಗೊತ್ತಿದ್ರು ಕೂಡ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈಗ ಇತ್ತಿತ್ತಲಾಗಿ ಇವು ಬಡಗಿ ಲಾಟಿ ಎಲ್ಲರಿಗೂ ಗೊತ್ತದ. ಒಂದು ಸಂಧಿಗೊಂದಾಗ ಎಲ್ಲೋ ಒಂದು ನಗರದಾಗ ಒಂದು ಹಳ್ಳಿದಾಗ ಒಂದು ವ್ಯವಸ್ಥಿತವಾಗಿ ಯಾರೋ ಅಣ್ತಂಬ್ರದೋ ಅಥವಾ ಯಾರ್ದೋ ಜಗಳ ನಡೆದಾಗ ಲಾಟಿ ಹಿಡ್ಕೊಂಡ್ ಬಂದಾಗ ಅವ್ರಿಗೆ ಹಿಡಿದು ಹೋಯ್ತು ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ತೀರಿ. ಇವತ್ತು ರಾಷ್ಟ್ರ ವ್ಯಾಪ್ತಿ ಏನಪ್ಪಾ ಅಂದ್ರೆ ಲಾಟಿಗಳು ಹಿಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಏನದ ಅದನ್ನ ಆಗಬಾರದು ಅಂತ ಇತ್ತೀಚಲಾಗಿ ಜನ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅದು ಬಿಟ್ರೆ ಅದರಲ್ಲಿಂದ ಏನು ಲಾಭನೂ ಇಲ್ಲ, ಅವ್ರಿಗೆ ಹಾನಿನೂ ಇಲ್ಲ. ಲಾಭ ಏನಿದೆ, ಹಾನಿ ಏನಿದೆ, ಇವತ್ತು ರಾಷ್ಟ್ರ ಒಪ್ಕೊಂಡ ಮ್ಯಾಗ ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಾವು ಭಾರತದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸಮಪಾಲು ಅಂತಕ್ಕಂಥ ವ್ಯವಸ್ಥೆ ಸಂವಿಧಾನ ನಮಗೆ ಕೊಟ್ಟಿದೆ. ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನ್ಯಾಯ ನೀತಿಯಿಂದ ನಡೀತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು. ಮತ್ತು ಆಯಾ ಸಂಘಟನೆಗಳು ಅವರವರ ಸಂದರ್ಭಗಳಲ್ಲಿ ಹೋರಾಟ ಮಾಡಲಿ. ಅವ್ರಿಗಿರ್ತಕ್ಕಂಥ ಕೆಲವು ಚಿಹ್ನೆಗಳಿವೆ, ಬಣ್ಣಗಳಿವೆ, ಅವೆಲ್ಲವುಗಳನ್ನು ಸದುಪಯೋಗ ಸಕಾಲದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡ್ರೆ ಇವತ್ತು ಜನ ಏನಪ್ಪಾ ಅಂತಂದ್ರೆ ನಿಂತು ನೋಡಿ ಅದು ಸಂತೋಷ ಪಡ್ತಕ್ಕಂಥದ್ದಾಗ್ಬೇಕು. ಇತ್ತೀಚಲಾಗಿ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಕಡೆ ಇವತ್ತು ಅನೇಕ ಕಡೆ ಏನಪ್ಪಾ ಅಂದ್ರೆ ಲಾಠಿ ಹಿಡ್ಕೊಂಡು ಮಾಡಿರ್ತಕ್ಕಂಥದ್ದು ಖರೆ ಇದೆ. ಇವತ್ತು ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ, ಲಾಠಿ ಬಿಟ್ಟು ರಾಷ್ಟ್ರ ಧ್ವಜ ಹಿಡೀಲಿ, ಸಂವಿಧಾನ ಬಗ್ಗೆ ಮಾತಾಡ್ಲಿ. ಇವ್ರು ಸಂವಿಧಾನ ಬಗ್ಗೆನೂ ಮಾತಾಡಂಗಿಲ್ಲ, ರಾಷ್ಟ್ರ ಬಗ್ಗೆನೂ ಇವ್ರಿಗೆ ಅಭಿಮಾನ ಇಲ್ಲ. ಇವತ್ತು ಅವರು ಕೇಂದ್ರ ಕಚೇರಿಗಳಲ್ಲಿ, ತಾಲೂಕಾ ಕಚೇರಿಗಳಲ್ಲಿ ಇವತ್ತು ಬಿಜೆಪಿಯವರು ಮಾತ್ರ ರಾಜಕೀಯವಾಗಿ ಎಲ್ಲವನ್ನು ಬಳಸ್ಕೊಳ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ RSS ನವ್ರದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಭಾರತ ಧ್ವಜಕ್ಕೆ ಮನ್ನಣೆ ಇಲ್ಲ, ಸಂವಿಧಾನ ಪೀಠಿಕೆಗೆ ಮನ್ನಣೆ ಇಲ್ಲ, ಇವತ್ತು ಜನಗಣ ಮನ ಅವರ ಪಾಲನೆ ಮಾಡಲ್ಲ. ಇದು ಎಲ್ಲ ಮಕ್ಕಳು ಬರ್ತಕ್ಕಂಥ ಹೊಸ RSS ಕೊಟ್ಟಿದ್ದಾರೆ, ಬಿಜೆಪಿಯವರು ಅನೇಕ ಡಿಬೇಟ್ ಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ರಾಷ್ಟ್ರಧ್ವಜ ಸಂವಿಧಾನದ ಬಗ್ಗೆ ನಾನು ಪ್ರಶ್ನೆ ಕೇಳಕ್ ಹೋಗೋದಿಲ್ಲ. ಗುಂಡಪ್ಪನವರೇ, ಈಗ ನೋಡಿ, ಸೇವಾದಳ ಅಂತ ಹೇಳಿ ಒಂದು ಅದ್ಭುತವಾದ ಸಂಘಟನೆ, ಹಿಂಗೇನೆ RSS ರೀತಿಯಲ್ಲೇನೆ ಐಡಿಯಾಲಜಿಕಲ್ ಸಪೋರ್ಟರ್ ಆಗಬಹುದಾಗಿತ್ತು ಕಾಂಗ್ರೆಸ್ಗೆ. ಆದ್ರೆ ಇವತ್ತು ಸೇವಾದಳ ಎಲ್ಲಿದೆ, ಸೇವಾದಳದ ಕಾರ್ಯಕರ್ತರು ನಾಯಕರು ಎಲ್ಲಿದ್ದಾರೆ, ಅದನ್ನು ಕಾಂಗ್ರೆಸ್ನವರು ಉತ್ತರ ಕೊಟ್ಕೊಳ್ಳಿ ನಾಳೆ ದಿನ. ಈಗ ದಲಿತ ಸಂಘರ್ಷ ಸಮಿತಿಗಳಿದೆ, ಅವರಿಂದ ಕೂಡ ಪೊಲಿಟಿಕಲಿ ಯಾವ್ದಾದ್ರು ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋಂಗಿದ್ರೆ ಅದನ್ನ ಅಬ್ಜೆಕ್ಟ್ ಮಾಡಕ್ ನಾವು ನೀವು ಯಾರು, ಅದು ಬೇರೆಯಾದ ಡಿಬೇಟ್. ಎನಿವೆ, ಈ ಮತ್ತೊಮ್ಮೆ ಅಷ್ಟಗಿ ಅವರಿದ್ದಾರೆ, ಅಮರಾಯ ಅಷ್ಟಗಿ ಅವರು ತಾವು ಇವತ್ತಿನ ಸಭೆಗೆ ಹೋಗಿದ್ದಕ್ಕೂ ಕೂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೇಕು ಅಂತಲೇ ಅಲ್ಲಿ ಹೋಗ್ಬೇಕಾಗಿದ್ದ RSS ನವರು, ಆದ್ರೆ ನಿಮ್ಮನ್ನ ಕಳಿಸಿ ಬೇಕು ಅಂತಲೇ ವರ್ಸಸ್ ದಲಿತ ಅನ್ನೋ ರೀತಿಯಲ್ಲಿ ಚಿತ್ತಾಪುರದಲ್ಲಿ ದಲಿತರ ನಡುವಿನ ಸೌಹಾರ್ದತೆಯನ್ನ ಕದಡೋ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿಯವರು, RSS ನವರು ಅನ್ನೋ ಆರೋಪ ಬಂತು. ತಾವು ಹೋಗಿದ್ದಕ್ಕೆ? ಇಲ್ಲ ಮೇಡಮ್, RSS ಅಲ್ಲಿ ಅನೇಕ ಜನ ದಲಿತರು ಸಕ್ರಿಯವಾಗಿದ್ದಾರೆ. ನಾನು ಕೂಡ ಭಾರತೀಯ ಜನತಾ ಪಕ್ಷ ಜಾಯಿನ್ ಆದ್ಮೇಲೆ RSS ನ ನಿಕಟ ಸಂಪರ್ಕ ಇಟ್ಕೊಂಡು ಸಭೆಗಳಿಗೆ, ಬೈಠಕ್ಗಳಿಗೆ ಮತ್ತು ಪಥಸಂಚಲನಗಳಿಗೆ 10 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಮೇಡಮ್. ಉದ್ದೇಶಪೂರ್ವಕವಾಗಿ ಏನು ಹೋಗಿಲ್ಲ. ನಮ್ಮ ಸಂಘದ ಪ್ರಮುಖರು, ಪ್ರಾಂತ ಪ್ರಚಾರಕರು 3 ಹೆಸರು ಕಳಿಸಿದಾಗ 3 ಹೆಸರಲ್ಲಿ ನಂದು ಒಂದ್ ಹೆಸರಿತ್ತು. ನಾವೇನು ಗಲಾಟೆ ಮಾಡ್ಲಿಕ್ಕೆ ಹೋಗಿಲ್ಲ, ಕೊನೆವರೆಗೂ ನಾನು ಮಾತಾಡಿಲ್ಲ. ನಮ್ಮ ಮುಖಂಡರು ಒಬ್ರು ಮಾತಾಡಾದ್ಮೇಲೆ ಕೊನೆವರೆಗೂ ನಾವ್ ಯಾರು ಮಾತಾಡಿಲ್ಲ. ಕೊನೆ ಹಂತದಲ್ಲಿ ಕೆಲವು ದಲಿತ ಸಂಘಟನೆಗಳ ಮುಖಂಡರು ಮತ್ತು ಕಮ್ಯುನಿಸ್ಟ್ ಪಕ್ಷದ ಬೆಂಬಲಿತ ಕೆಲವು ಸಂಘಟನೆ ಮುಖಂಡರು ಮಾತಾಡಿದ್ರು. ಈಗ ನಾನ್ ಕೇಳ್ತೀನಿ ಪ್ರಶ್ನೆ, ಕಮ್ಯುನಿಸ್ಟರು ಕುಡುಗೋಲು ಮತ್ತು ಹತೋಡಿ ಅವ್ರ ಸಿಂಬಲ್ ಇದೆಯಲ್ಲ,
ಅದು ಶ್ರಮಿಕರ ಸಿಂಬಲ್. ಹ್ಮ್ ನಾನ್ ಅಂತೀನಿ ಅದು ಹುಡಿಲಿಕ್ ತಂದಿರಿ ನೀವು ಕುಡುಗಲ್ ಅಂತೀನ. ನಾನು ಅವಾಗ್ಲೇ ಅದೇ ನಟರಾಜ್ ಗೌಡ್ರಿಗೆ ಎಲ್ತಾ ಕೇಳಿದೆ ಅವ್ರು ಪ್ರಶ್ನೆನ. ನೀವು ಬಟ್ ಓದ್ತೀರಾ? ಅಷ್ಟಿಗೆ ಅವರೇ ಅದಲ್ಲ ಉತ್ತರ. ದಲಿತ ವರ್ಸಸ್ ದಲಿತ ಅನ್ನೋದೇನಾದ್ರೂ ನಿಜವಾಗ್ಲೂ ಆಗ್ತಿದ್ಯಾ? ಈಗ ದಲಿತ ಸಂಘರ್ಷ ಸಮಿತಿಗಳು ಅಬ್ಜೆಕ್ಟ್ ಮಾಡ್ತಿದೆ, ಹಾಗಾಗಿ ನೋಡಿ ಮೇಡಮ್, ಸಂಘದಲ್ಲಿ ಎಲ್ಲಾ ಸಮಾಜದವ್ರು ಇದಾರೆ, ಸಂಘದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ನೀವ್ ಯಾವ ಜಾತಿಯವರು ಅಂತ ಕೇಳಲ್ಲ. ನಾನ್ ಹೋಗಿರ್ತಕ್ಕಂಥದ್ದು ಸಂಘದ ಪರವಾಗಿನೇ. ಆದ್ರೆ ಸುಳ್ಳು ಆರೋಪ ಮಾಡ್ತಾ ಇದಾರೆ ಅವರು. ಅವ್ರು ಯಾರು ಸಂಘಟನೆ ಅಂತ ಹೇಳ್ಕೊಂಡ್ ಬಂದಿರಲ್ಲ, ಅವ್ರು ಯಾರು ಸಂಘಟನೆನೇ ಇಲ್ಲ, ಅವ್ರು ಹೋರಾಟಗಾರರೇ ಅಲ್ಲ. ಯಾವ ಹೋರಾಟ ಮಾಡಿದ್ದಾರೆ, ಯಾವ ಸಂಘಟನೆ ಅವರು? ಸರಿ ಆಯ್ತು. ಅವ್ರು ಪ್ರಿಯಾಂಕನ್ ಫಾಲೋವರ್ಸ್ ಅವರು. ತಪ್ಪೇನಿದೆ ಸರ್ ಬಂದ್ರೆ? ಈಗ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವ ಧ್ವನಿ ಅದಕ್ಕೆ ಬೆಂಬಲವಾಗಿ ಬಂದ್ರೆ ತಪ್ಪೇನಿದೆ? ಅವ್ರದೇ ಸಮುದಾಯದವರು ಅದೇನಿವೆ. ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಮೇಡಮ್, ಯಾವ ಕಾಂಗ್ರೆಸ್ ಬಾಬಾ ಸಾಹೇಬರ ಸಾವಿಗೆ ಕಾರಣ ಆಯ್ತು? ಏನ್ ಬಾಬಾ ಮಾತಾಡ್ತೀರಿ ನೀವು? ನಾನು ಮತ್ತೊಮ್ಮೆ ಹೇಳ್ತೀನಿ ಸರ್, ಅಂಬೇಡ್ಕರ್ ಅವರನ್ನ ಸಂವಿಧಾನವನ್ನ ನೀವು ಎಷ್ಟು ಚರ್ಚೆಯಿಂದ ಆಚೆ ಇರ್ತೀರೋ ಅಷ್ಟು ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ, ಎಲ್ಲರಿಗೂ ಸಂಬಂಧಪಟ್ಟಂತೆ. ನಟರಾಜ್ ಗೌಡ್ರು ಅದಾದ್ಮೇಲೆ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಅಷ್ಟಿಗೆ ಸರ್ ಬರ್ತೀನಿ ನಿಮ್ಮ ಹತ್ರ ನಾಳೆ ದಿನ ಸರ್. ಯಾರೋ ಬಂದು ಆಯ್ತು ಸರ್, ಅಪವಾದಿಗಳ ಕಿರುಕುಳದಿಂದ ಅವರು ಮತವನ್ನ ಪರಿವರ್ತನೆ ಅಂಬೇಡ್ಕರ್ ಅವರನ್ನ ಚರ್ಚೆಯಿಂದ ಎಷ್ಟು ಹೊರಗಿಡ್ತೀವೋ ಅಷ್ಟು ಮರ್ಯಾದೆ ಅವರಿಗೆ. ವಾಪಸ್ ಬನ್ನಿ, ಚಿತ್ತಾಪುರದಲ್ಲಿ ಆದ ಸಭೆ ಆಯ್ತು. ಅಷ್ಟಿಗೆ ಸರ್ ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರಕ್ಕೆ. ಕೇಳ್ತೀನಿ ಪ್ರಶ್ನೆ. ನಟರಾಜ್ ಗೌಡ್ರೆ, ನಾಳೆ ದಿನ ಯಾರೋ ಬಂದ್ರು, ನೀವು ಹಾಕಿರುವ ಡ್ರೆಸ್ ನನಗೆ ಸರಿ ಕಾಣ್ತಾ ಇಲ್ಲ, ನಿಮ್ಮ ಡ್ರೆಸ್ ಬದಲಾಯಿಸಬೇಕು, ಆಗ ಮಾತ್ರ ನಿಮಗೆ ಈ ವೇದಿಕೆಯಲ್ಲಿ ಕುತ್ಕೊಳ್ಳಿಕ್ ನಾನು ಅವಕಾಶ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷ ಬಳಸ್ತಾ ಇರುವ 3 ಬಣ್ಣದ ಅದೇನಿದೆ ಶಾಲು ಅಥವಾ ಬಾವುಟ, ಅದು ನಮ್ಮ ರಾಷ್ಟ್ರ ಧ್ವಜಕ್ಕೆ ಮಾಡ್ತಿರುವ ಅವಮಾನದ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ಬದಲಾವಣೆ ಮಾಡಬೇಕು. ಆ ಧ್ವಜಕ್ಕೆ, ಕಾಂಗ್ರೆಸ್ ಪಕ್ಷದ ಧ್ವಜ ಕಟ್ಟಿರುವ ಕೋಲ್ ಏನಿದೆ ಅದು ನನಗೆ ಮಾರಕಾಸ್ತ್ರ ತರದಲ್ಲಿ ಕಾಣ್ತಾ ಇದೆ, ಅದನ್ನ ಬದಲಾವಣೆ ಮಾಡಬೇಕು. ಹಿಂಗೆ ಅಂದ್ರೆ ಎಲ್ಲಿಗೆ ಹೋಗಿ ನಿಂತಿದೆ ಇವತ್ತು ಅಂದ್ರೆ, RSS ಚಟುವಟಿಕೆ ಬ್ಯಾನ್ ಮಾಡಬೇಕು ಅಂತ ಪ್ರಾರಂಭವಾದ ಪ್ರಿಯಾಂಕ್ ಖರ್ಗೆ ಅವರ ಆ ಮಹದಾಸೆ ಏನಿದೆ ಅದು ಇವತ್ತು ಕೋಲ್ ಕಂಡ್ರು ಭಯ ಪಡಬೇಕು, ಧ್ವಜದಲ್ಲಿರೋ ಬಣ್ಣ ಕಂಡ್ರು ಭಯ ಪಡಬೇಕು. ಈ ಬಣ್ಣ ಹಾಗೆ ಕೋಲ್ ಇಟ್ಕೊಂಡ್ಬಿಟ್ಟು ಜನ ಒಬ್ರಿಗೊಬ್ರು ವಿರೋಧ ಮಾಡ್ಕೊಂಡು ಹೊಡೆದಾಡ್ಬೇಕು, ಆ ಪರಿಸ್ಥಿತಿಗೆ ಬಂದ್ ನಿಂತಿದೆ. ಅವ್ರು ಹಾಕುವ ಗಣವೇಶ ಏನಿದೆ ಅದನ್ನು ಬದಲಾಯಿಸಬೇಕು, ಕೈಯಲ್ಲಿ ಹಿಡುವ ದಂಡ ಏನಿದೆ ಅದನ್ನು ಬದಲಾಯಿಸಬೇಕು, ಹಾಗೆ ಭಗವದ್ ಧ್ವಜವನ್ನ ಬದಲಾಯಿಸಬೇಕು. ಆಗ ಮಾತ್ರ ನಾವು ಅವರಿಗೆ ಬೆಂಬಲ ಕೊಡ್ತೀವಿ. ಈಗ ನಾಳೆ ದಿನ ಯಾರಾದ್ರೂ ಬಂದ್ಬಿಟ್ಟು ಗುಂಡಪ್ಪ ಅವರು ಹಾಕಿರುವಂತಹ ಟೋಪಿ ಅದು ಸರಿ ಇಲ್ಲ, ಬದಲಾಯಿಸಬೇಕು, ಗುಂಡಪ್ಪ ಅವರು ಬಿಳಿ ಶರ್ಟ್ ಹಾಕಿದ್ದಾರೆ ಅದು ಸರಿ ಇಲ್ಲ, ಬದಲಾಯಿಸಬೇಕು ಅಂತ ಹೇಳಿದ್ರೆ, ಹೇಳ್ದವ್ರು ಯಾರು, ಅವ್ರಿಗಿರುವ ಅಧಿಕಾರ ಏನು ಅಂತ ಹೇಳಿ ಪ್ರಶ್ನೆ ಮಾಡ್ಬೇಕು ಅನ್ಸುತ್ತಾ ಇಲ್ವಾ ಸರ್? ಪ್ರಶ್ನೆ ಸಂದರ್ಭಾನುಸಾರವಾಗಿ ಮಾಡ್ಲೇಬೇಕಮ್ಮ, ಅವ್ರವ್ರ ಹಕ್ಕಿದೆ, ಅದಕ್ಕೆ ಮಾತಿಲ್ಲ. ಬಟ್ ಈ ಇತ್ತೀಚಲಾಗಿ RSS ನವರು ಏನು 1 ವರ್ಷದ 100 ವರ್ಷದ ಸಂಭ್ರಮ ಆಚರಣೆಯನ್ನ ಮಾಡ್ತಾ ಇದ್ದಾರೆ, ಅದು ಸ್ವಾಗತಾರ್ಹವಾಗಿರ್ತಕ್ಕಂಥದ್ದು. ಅದಕ್ಕೆ ಇತ್ತೀಚಲಾಗಿ ಏನು 10-12 ವರ್ಷಗಳಿಂದ ರಾಷ್ಟ್ರದಲ್ಲಿ ಮತ್ತು RSS ಬಿಜೆಪಿಯನ್ನ ಮುಂದಿಟ್ಕೊಂಡು ಅಧಿಕಾರದಲ್ಲಿ ಬರ್ತಕ್ಕಂಥ ವ್ಯವಸ್ಥೆ ಇಡೀ ಭಾರತ ದೇಶದ ಜನತೆಗೆ ಗೊತ್ತಾಗಿದೆ. ಬಟ್ ಇವತ್ತು ಸಿಸ್ಟಮ್ ಏನಾಗ್ತಾ ಇದೆ ಅಂತಂದ್ರೆ, RSS ಹಿಂದೆ ಏನೇನು ರಾಷ್ಟ್ರದಲ್ಲಿ ಕೆಲವು ಕಿಡಿಗೇಡಿ ಕೆಲಸಗಳನ್ನ ಆಗಿವೆ, ಅವೆಲ್ಲ ಇವತ್ತಿನ ಬರ್ತಕ್ಕಂಥ ಹೊಸ ಪೀಳಿಗೆಗೆ ಗುರುತಾಗ್ತಾ ಇದೆ. ಇವತ್ತೇನಪ್ಪಾ ಅಂದ್ರೆ ಇದ್ರ RSS ಬಗ್ಗೆನೇ ಯಾರಿಗೂ ಗೊತ್ತಿರ್ಲಿಲ್ಲ. RSS ಒಂದು ಪಥ ಸಂಚಲನ ಮಾಡಬೇಕು, ಅದನ್ನು ನಾವೇ ಚಿಕ್ಕವರಿದ್ದಾಗ ದೂರದಿಂದ ನಿಂತು ಸಂತೋಷ ಪಡ್ತಿರ್ತಕ್ಕಂಥ ಸಂಗತಿಗಳನ್ನು ನಾನು ಪ್ರಸ್ತಾವನೆ ಮಾಡ್ತೀನಿ. ಬಟ್ ಇತ್ತೀಚಲಾಗಿ ಈ ರಾಷ್ಟ್ರದಲ್ಲಿ ಪದೇ ರಾಷ್ಟ್ರೀಯ ನಾಯಕರು, ಬಿಜೆಪಿ ನಾಯಕರು, RSS ನಾಯಕರು, ಮನುವಾದಿಗಳು, ನಿಮ್ಗೆಲ್ಲ ಗೊತ್ತಿದ್ರು ಕೂಡ, ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈಗ ಇತ್ತಿತ್ತಲಾಗಿ ಇವು ಬಡಗಿ ಲಾಟಿ ಎಲ್ಲರಿಗೂ ಗೊತ್ತದ. ಒಂದು ಸಂಧಿಗೊಂದಾಗ ಎಲ್ಲೋ ಒಂದು ನಗರದಾಗ ಒಂದು ಹಳ್ಳಿದಾಗ ಒಂದು ವ್ಯವಸ್ಥಿತವಾಗಿ ಯಾರೋ ಅಣ್ಣತಮ್ಮರದು ಅಥವಾ ಯಾರದೋ ಜಗಳ ನಡೆದಾಗ ಲಾಠಿ ಹಿಡ್ಕೊಂಡ್ ಬಂದಾಗ ಅವ್ರಿಗೆ ಹಿಡಿದು ಹೋಯ್ತು ಪೊಲೀಸ್ ಸ್ಟೇಷನ್ದಾಗ ಕುಂದಿರ್ತೀರಿ. ಇವತ್ತು ರಾಷ್ಟ್ರ ವ್ಯಾಪ್ತಿ ಏನಪ್ಪಾ ಅಂದ್ರೆ ಲಾಠಿಗಳು ಹಿಡ್ಕೊಂಡು ಬರ್ತಕ್ಕಂಥ ವ್ಯವಸ್ಥೆ ಏನದ ಅದನ್ನ ಆಗಬಾರದು ಅಂತ ಇತ್ತೀಚಲಾಗಿ ಜನ ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ಅದು ಬಿಟ್ಟರೆ ಅದರಲ್ಲಿಂದ ಏನು ಲಾಭನೂ ಇಲ್ಲ, ಅವ್ರಿಗೆ ಹಾನಿನೂ ಇಲ್ಲ. ಲಾಭ ಏನಿದೆ, ಹಾನಿ ಏನಿದೆ, ಇವತ್ತು ರಾಷ್ಟ್ರ ಒಪ್ಕೊಂಡ ಮ್ಯಾಗ ಇವತ್ತು ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ ಸಂವಿಧಾನಬದ್ಧವಾಗಿ ನಾವು ಭಾರತದಲ್ಲಿ ಜೀವನ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಸಮಪಾಲು ಅಂತಕ್ಕಂಥ ವ್ಯವಸ್ಥೆ ಸಂವಿಧಾನ ನಮಗೆ ಕೊಟ್ಟಿದೆ. ಆ ಒಂದು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ನ್ಯಾಯ ನೀತಿಯಿಂದ ನಡೀತಕ್ಕಂಥದ್ದು ನಮ್ಮೆಲ್ಲರ ಹಕ್ಕು. ಮತ್ತು ಆಯಾ ಸಂಘಟನೆಗಳು ಅವರವರ ಸಂದರ್ಭಗಳಲ್ಲಿ ಹೋರಾಟ ಮಾಡ್ಲಿ. ಅವ್ರಿಗಿರ್ತಕ್ಕಂಥ ಕೆಲವು ಚಿಹ್ನೆಗಳಿವೆ, ಬಣ್ಣಗಳಿವೆ, ಅವೆಲ್ಲವುಗಳನ್ನು ಸದುಪಯೋಗ ಸಕಾಲದಲ್ಲಿ ಯಾವ ರೀತಿ ಮಾಡ್ಕೋಬೇಕು ಅದನ್ನ ಮಾಡ್ಕೊಂಡ್ರೆ ಇವತ್ತು ಜನ ಏನಪ್ಪಾ ಅಂತಂದ್ರೆ ನಿಂತು ನೋಡಿ ಅದು ಸಂತೋಷ ಪಡ್ತಕ್ಕಂಥದ್ದಾಗ್ಬೇಕು. ಇತ್ತೀಚಲಾಗಿ ಭಾರತದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ಕಡೆ ಇವತ್ತು ಅನೇಕ ಕಡೆ ಏನಪ್ಪಾ ಅಂದ್ರೆ ಲಾಠಿ ಹಿಡ್ಕೊಂಡು ಮಾಡಿರ್ತಕ್ಕಂಥದ್ದು ಖರೆ ಇದೆ. ಇವತ್ತು ನಾವು ದಯವಿಟ್ಟು ಹೇಳ್ತಾ ಇದ್ದೀವಿ,
ಲಾಠಿ ಬಿಟ್ಟು ರಾಷ್ಟ್ರ ಧ್ವಜ ಹಿಡಿಲಿ, ಸಂವಿಧಾನ ಬಗ್ಗೆ ಮಾತಾಡ್ಲಿ. ಇವ್ರು ಸಂವಿಧಾನ ಬಗ್ಗೆನೂ ಮಾತಾಡಂಗಿಲ್ಲ, ರಾಷ್ಟ್ರ ಬಗ್ಗೆನೂ ಇವ್ರಿಗೆ ಅಭಿಮಾನ ಇಲ್ಲ. ಇವತ್ತು ಅವರು ಕೇಂದ್ರ ಕಚೇರಿಗಳಲ್ಲಿ, ತಾಲೂಕಾ ಕಚೇರಿಗಳಲ್ಲಿ ಇವತ್ತು ಬಿಜೆಪಿಯವರು ಮಾತ್ರ ರಾಜಕೀಯವಾಗಿ ಎಲ್ಲವನ್ನು ಬಳಸ್ಕೊಳ್ತಾ ಇದ್ದಾರೆ, ಇಲ್ಲ ಅಂತ ಇಲ್ಲ. ಬಟ್ RSS ನವ್ರದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಭಾರತ ಧ್ವಜಕ್ಕೆ ಮನ್ನಣೆ ಇಲ್ಲ, ಸಂವಿಧಾನ ಪೀಠಿಕೆಗೆ ಮನ್ನಣೆ ಇಲ್ಲ, ಇವತ್ತು ಜನಗಣಮನ ಅವರ ಪಾಲನೆ ಮಾಡಲ್ಲ. ಇದು ಎಲ್ಲ ಮಕ್ಕಳು ಬರ್ತಕ್ಕಂತ ಹೊಸ RSS ನವರು ಕೊಟ್ಟಿದ್ದಾರೆ, ಬಿಜೆಪಿಯವರು ಅನೇಕ ಡಿಬೇಟ್ ಗಳು ಕೊಟ್ಟಿದ್ದಾರೆ. ಹಾಗಾಗಿ ಈ ರಾಷ್ಟ್ರಧ್ವಜ ಸಂವಿಧಾನದ ಬಗ್ಗೆ ನಾನು ಪ್ರಶ್ನೆ ಕೇಳಕ್ ಹೋಗೋದಿಲ್ಲ. ಗುಂಡಪ್ಪನವರೇ, ಈಗ ನೋಡಿ, ಸೇವಾದಳ ಅಂತ ಹೇಳಿ ಒಂದು ಅದ್ಭುತವಾದ ಸಂಘಟನೆ, ಹಿಂಗೇನೆ RSS ರೀತಿಯಲ್ಲೇನೆ ಐಡಿಯಾಲಜಿಕಲ್ ಸಪೋರ್ಟರ್ ಆಗಬಹುದಾಗಿತ್ತು ಕಾಂಗ್ರೆಸ್ಗೆ. ಆದ್ರೆ ಇವತ್ತು ಸೇವಾದಳ ಎಲ್ಲಿದೆ? ಸೇವಾದಳದ ಕಾರ್ಯಕರ್ತರು, ನಾಯಕರು ಎಲ್ಲಿದ್ದಾರೆ? ಅದನ್ನ ಕಾಂಗ್ರೆಸ್ನವರು ಉತ್ತರ ಕೊಟ್ಕೊಳ್ಳಿ ನಾಳೆ ದಿನ. ಈಗ ದಲಿತ ಸಂಘರ್ಷ ಸಮಿತಿಗಳಿದೆ, ಅವರಿಂದ ಕೂಡ ಪೊಲಿಟಿಕಲಿ ಯಾವ್ದಾದ್ರು ಪಕ್ಷಕ್ಕೆ ಲಾಭ ಆಗುತ್ತೆ ಅನ್ನೋಂಗಿದ್ರೆ ಅದನ್ನ ಅಬ್ಜೆಕ್ಟ್ ಮಾಡಕ್ ನಾವು ನೀವು ಯಾರು? ಅದು ಬೇರೆಯಾದ ಡಿಬೇಟ್. ಎನಿವೆ, ಈಗ ಮತ್ತೊಮ್ಮೆ ಅಷ್ಟಗಿ ಅವರಿದ್ದಾರೆ, ಅಮರ ಅಷ್ಟಗಿ ಅವರು ತಾವು ಇವತ್ತಿನ ಸಭೆಗೆ ಹೋಗಿದ್ದಕ್ಕೂ ಕೂಡ ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಬೇಕು ಅಂತಲೇ ಅಲ್ಲಿ ಹೋಗ್ಬೇಕಾಗಿದ್ದ RSS ನವರು, ಆದ್ರೆ ನಿಮ್ಮನ್ನ ಕಳಿಸಿ ಬೇಕು ಅಂತಲೇ ದಲಿತ ವರ್ಸಸ್ ದಲಿತ ಅನ್ನೋ ರೀತಿಯಲ್ಲಿ ಚಿತ್ತಾಪುರದಲ್ಲಿ ದಲಿತರ ನಡುವಿನ ಸೌಹಾರ್ದತೆಯನ್ನ ಕದಡೋ ಪ್ರಯತ್ನ ಮಾಡ್ತಿದ್ದಾರೆ ಬಿಜೆಪಿಯವರು, RSS ನವರು ಅನ್ನೋ ಆರೋಪ ಬಂತು ತಾವು ಹೋಗಿದ್ದಕ್ಕೆ. ಇಲ್ಲ ಮೇಡಮ್, RSS ಅಲ್ಲಿ ಅನೇಕ ಜನ ದಲಿತರು ಸಕ್ರಿಯವಾಗಿದ್ದಾರೆ. ನಾನು ಕೂಡ ಭಾರತೀಯ ಜನತಾ ಪಕ್ಷ ಜಾಯಿನ್ ಆದ್ಮೇಲೆ RSS ನ ನಿಕಟ ಸಂಪರ್ಕ ಇಟ್ಕೊಂಡು ಸಭೆಗಳಿಗೆ, ಬೈಠಕ್ಗಳಿಗೆ ಮತ್ತು ಪಥಸಂಚಲನಗಳಿಗೆ 10 ವರ್ಷದಿಂದ ನಾನು ಹೋಗ್ತಾ ಇದ್ದೀನಿ ಮೇಡಮ್. ಉದ್ದೇಶಪೂರ್ವಕವಾಗಿ ಏನು ಹೋಗಿಲ್ಲ. ನಮ್ಮ ಸಂಘದ ಪ್ರಮುಖರು, ಪ್ರಾಂತ ಪ್ರಚಾರಕರು 3 ಹೆಸರು ಕಳಿಸಿದಾಗ 3 ಹೆಸರಲ್ಲಿ ನಂದು ಒಂದ್ ಹೆಸರಿತ್ತು. ನಾವೇನು ಗಲಾಟೆ ಮಾಡ್ಲಿಕ್ಕೆ ಹೋಗಿಲ್ಲ, ಕೊನೆವರೆಗೂ ನಾನು ಮಾತಾಡಿಲ್ಲ. ನಮ್ಮ ಮುಖಂಡರು ಒಬ್ರು ಮಾತಾಡಾದ್ಮೇಲೆ ಕೊನೆವರೆಗೂ ನಾವ್ ಯಾರು ಮಾತಾಡಿಲ್ಲ. ಕೊನೆ ಹಂತದಲ್ಲಿ ಕೆಲವು ದಲಿತ ಸಂಘಟನೆಗಳ ಮುಖಂಡರು ಮತ್ತು ಕಮ್ಯುನಿಸ್ಟ್ ಪಕ್ಷದ ಬೆಂಬಲಿತ ಕೆಲವು ಸಂಘಟನೆ ಮುಖಂಡರು ಮಾತಾಡಿದ್ರು. ಈಗ ನಾನ್ ಕೇಳ್ತೀನಿ ಪ್ರಶ್ನೆ, ಕಮ್ಯುನಿಸ್ಟರು ಕುಡುಗೋಲು ಮತ್ತು ಹತೋಡಿ ಅವ್ರ ಸಿಂಬಲ್ ಇದೆಯಲ್ಲ, ಅದು ಶ್ರಮಿಕರ ಸಿಂಬಲ್. ನಾನಂತೀನಿ ಅದು ಹುಡಿಲಿಕ್ ತಂದಿರಿ ನೀವು ಕುಡುಗೋಲ್ ಅಂತೀನ. ನಾನು ಅವಾಗ್ಲೇ ಅದೇ ನಟರಾಜ್ ಗೌಡ್ರಿಗೆ ಕೇಳಿದೆ ಪ್ರಶ್ನೆನ. ಅಷ್ಟಗೆ ಅವರೇ ಅದಲ್ಲ ಉತ್ತರ. ದಲಿತ ವರ್ಸಸ್ ದಲಿತ ಅನ್ನೋದೇನಾದ್ರೂ ನಿಜವಾಗ್ಲೂ ಆಗ್ತಿದ್ಯಾ? ಈಗ ದಲಿತ ಸಂಘರ್ಷ ಸಮಿತಿಗಳು ಅಬ್ಜೆಕ್ಟ್ ಮಾಡ್ತಿದೆ. ನೋಡಿ ಮೇಡಮ್, ಸಂಘದಲ್ಲಿ ಎಲ್ಲಾ ಸಮಾಜದವ್ರು ಇದ್ದಾರೆ, ಸಂಘದಲ್ಲಿ ಜಾತಿ ವ್ಯವಸ್ಥೆ ಇಲ್ಲ. ನೀವ್ ಯಾವ ಜಾತಿಯವರು ಅಂತ ಕೇಳಲ್ಲ. ನಾನ್ ಹೋಗಿರ್ತಕ್ಕಂಥದ್ದು ಸಂಘದ ಪರವಾಗಿನೇ. ಆದ್ರೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಅವರು. ಅವ್ರು ಯಾರು ಸಂಘಟನೆ ಅಂತ ಹೇಳ್ಕೊಂಡ್ ಬಂದಿರಲ್ಲ, ಅವ್ರು ಯಾರು ಸಂಘಟನೆನೇ ಇಲ್ಲ, ಅವ್ರು ಹೋರಾಟಗಾರರೇ ಅಲ್ಲ. ಯಾವ ಹೋರಾಟ ಮಾಡಿದ್ದಾರೆ? ಯಾವ ಸಂಘಟನೆ ಅವರು? ಸರಿ, ಆಯ್ತು. ಪ್ರಿಯಾಂಕನ್ ಫಾಲೋವರ್ಸ್ ಅವರು. ತಪ್ಪೇನಿದೆ ಸರ್? ಬಂದ್ರೆ ಪ್ರಿಯಾಂಕ್ ಖರ್ಗೆ ಅವ್ರ ಊರು, ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವ ಧ್ವನಿ, ಅದಕ್ಕೆ ಬೆಂಬಲವಾಗಿ ಬಂದ್ರೆ ತಪ್ಪೇನಿದೆ? ಅವ್ರದೇ ಸಮುದಾಯದವರು. ಅದೇನಿವೆ, ನಟರಾಜ್ ಗೌಡ್ರು ಉತ್ತರ ಕೊಡ್ಲಿ, ಅದಾದ್ಮೇಲೆ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಮೇಡಮ್, ಯಾವ ಕಾಂಗ್ರೆಸ್ ಬಾಬಾ ಸಾಹೇಬರ ಸಾವಿಗೆ ಕಾರಣ ಆಯ್ತು? ಬಾಬಾ ಸಾಹೇಬ್ರಿಗೆ ನಾನು ಮತ್ತೊಮ್ಮೆ ಹೇಳ್ತೀನಿ ಸರ್, ಅಂಬೇಡ್ಕರ್ ಅವರನ್ನ, ಸಂವಿಧಾನವನ್ನ ನೀವು ಎಷ್ಟು ಚರ್ಚೆಯಿಂದ ಆಚೆ ಇರ್ತೀರೋ ಅಷ್ಟು ಅವ್ರಿಗೆ ಗೌರವ ಕೊಟ್ಟಂಗಾಗುತ್ತೆ, ಎಲ್ಲರಿಗೂ ಸಂಬಂಧಪಟ್ಟಂತೆ. ನಟರಾಜ್ ಗೌಡ್ರು ಅದಾದ್ಮೇಲೆ ಉತ್ಕರ್ಷ್ ಅವರು ಉತ್ತರ ಕೊಡ್ಲಿ. ಅಷ್ಟಕ್ಕೆ ಸರ್ ಬರ್ತೀನಿ ನಿಮ್ಮ ಹತ್ರ ನಾಳೆ ದಿನ ಸರ್. ಯಾರೋ ಬಂದು ಆಯ್ತು ಸರ್, ಅಪವಾದಿಗಳ ಕಿರುಕುಳದಿಂದ ಅವರು ಮತವನ್ನ ಪರಿವರ್ತನೆ ಮಾಡ್ಕೊಂಡಿದ್ದು. ಅಂಬೇಡ್ಕರ್ ಅವರನ್ನ ಚರ್ಚೆಯಿಂದ ಎಷ್ಟು ಹೊರಗಿಡ್ತೀವೋ ಅಷ್ಟು ಮರ್ಯಾದೆ ಅವರಿಗೆ. ವಾಪಸ್ ಬನ್ನಿ, ಚಿತ್ತಾಪುರದಲ್ಲಿ ಆದ ಸಭೆ ಆಯ್ತು. ಅಷ್ಟಕ್ಕೆ ಸರ್ ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರಕ್ಕೆ. ಕೇಳ್ತೀನಿ ಪ್ರಶ್ನೆ, ನಟರಾಜ್ ಗೌಡ್ರೆ, ನಾಳೆ ದಿನ ಯಾರೋ ಬಂದ್ರು, ನೀವು ಹಾಕಿರುವ ಡ್ರೆಸ್ ನನಗೆ ಸರಿ ಕಾಣ್ತಾ ಇಲ್ಲ, ನಿಮ್ಮ ಡ್ರೆಸ್ ಬದಲಾಯಿಸಬೇಕು, ಆಗ ಮಾತ್ರ ನಿಮಗೆ ಈ ವೇದಿಕೆಯಲ್ಲಿ ಕುತ್ಕೊಳ್ಳಿಕ್ ನಾನು ಅವಕಾಶ ಕೊಡ್ತೀನಿ. ಕಾಂಗ್ರೆಸ್ ಪಕ್ಷ ಬಳಸ್ತಾ ಇರುವ 3 ಬಣ್ಣದ ಅದೇನಿದೆ ಶಾಲು ಅಥವಾ ಬಾವುಟ, ಅದು ನಮ್ಮ ರಾಷ್ಟ್ರಧ್ವಜಕ್ಕೆ ಮಾಡ್ತಿರುವ ಅವಮಾನದ ರೀತಿಯಲ್ಲಿ ನನಗೆ ಕಾಣಿಸ್ತಾ ಇದೆ. ಹಾಗಾಗಿ ಅದನ್ನ ಬದಲಾವಣೆ ಮಾಡಬೇಕು. ಆ ಧ್ವಜಕ್ಕೆ, ಕಾಂಗ್ರೆಸ್ ಪಕ್ಷದ ಧ್ವಜ ಕಟ್ಟಿರುವ ಕೋಲ್ ಏನಿದೆ ಅದು ನನಗೆ ಮಾರಕಾಸ್ತ್ರ ತರದಲ್ಲಿ ಕಾಣ್ತಾ ಇದೆ, ಅದನ್ನ ಬದಲಾವಣೆ ಮಾಡಬೇಕು. ಹಿಂಗೆ ಅಂದ್ರೆ ಎಲ್ಲಿಗೆ ಹೋಗಿ ನಿಂತಿದೆ ಇವತ್ತು ಅಂದ್ರೆ, RSS ಚಟುವಟಿಕೆ ಬ್ಯಾನ್ ಮಾಡಬೇಕು ಅಂತ ಪ್ರಾರಂಭವಾದ ಪ್ರಿಯಾಂಕ್ ಖರ್ಗೆ ಅವರ ಆ ಮಹದಾಸೆ ಏನಿದೆ, ಅದು ಇವತ್ತು ಕೋಲ್ ಕಂಡ್ರು ಭಯ ಪಡಬೇಕು, ಧ್ವಜದಲ್ಲಿರೋ ಬಣ್ಣ ಕಂಡ್ರು ಭಯ ಪಡಬೇಕು. ಈ ಬಣ್ಣ ಹಾಗೆ ಕೋಲ್ ಇಟ್ಕೊಂಡ್ಬಿಟ್ಟು ಜನ ಒಬ್ರಿಗೊಬ್ರು ವಿರೋಧ ಮಾಡ್ಕೊಂಡು ಹೊಡೆದಾಡ್ಬೇಕು, ಆ ಪರಿಸ್ಥಿತಿಗೆ ಬಂದ್ ನಿಂತಿದೆ.